ವೀಕ್ಷಕರೇ, ಬಾಗಲಕೋಟೆ ಟು ಕುಡ್ಚಿ ರೈಲ್ವೆ ಮಾರ್ಗ ನಿರ್ಮಾಣದ ಕಾಮಗಾರಿ ದಶಕಗಳಿಂದ ನಡೆಯುತ್ತಿದ್ದರೂ ಈವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಮತ್ತು ರೈಲುಗಳ ಸಂಚಾರವಿಲ್ಲದೆ ನಿಲ್ದಾಣಗಳು ಹಾಳಾಗುತ್ತಿವೆ ಎಂದು ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತುಬುದ್ದೀನ್ ಖಾಜಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಶನಿವಾರ ಲೋಕಾಪುರ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಬಾಗಲಕೋಟೆ ಟು ಕುಡ್ಚಿ ರೈಲ್ವೆ ಮಾರ್ಗವು 2010ನೇ ಸಾಲಿನ ಬಜೆಟ್ನಲ್ಲಿ ಸುಮಾರು 816 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಗೊಂಡಿತ್ತು. 2017ನೇ ಸಾಲಿನಲ್ಲಿ ಈ ಯೋಜನೆಯ ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು. ಆದರೆ ಈವರೆಗೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. ಈ ಯೋಜನೆ ಅಡಿಯಲ್ಲಿ ಈಗಾಗಲೇ ಸೂಳಿಕೇರಿ, ನವನಗರ, ಕೆರಕಲಮಟ್ಟಿ, ಶಲ್ಲಿಕೇರಿ, ಖಜ್ಜಿಡೋನಿ, ಲೋಕಾಪುರದಲ್ಲಿ ರೈಲ್ವೆ ನಿಲ್ದಾಣಗಳು ನಿರ್ಮಾಣಗೊಂಡಿವೆ. ಕಳೆದ ಡಿಸೆಂಬರ್ನಲ್ಲಿ ರೈಲ್ವೆ ಅಧಿಕಾರಿಗಳು ಈ ಮಾರ್ಗವನ್ನು ಪರಿಶೀಲನೆ ನಡೆಸಿ ಈ ಮಾರ್ಗದಲ್ಲಿ ಪ್ರಯಾಣಿಕ ರೈಲು ಓಡಿಸಲು ಅನುಮತಿ ನೀಡಿದರೂ ಕೂಡ ಈವರೆಗೂ ಕೂಡ ರೈಲು ಸಂಚಾರ ಆರಂಭಗೊಂಡಿಲ್ಲ. ರೈಲುಗಳ ಸಂಚಾರವಿಲ್ಲದೆ ನೂತನವಾಗಿ ನಿರ್ಮಿಸಿರುವ ರೈಲು ನಿಲ್ದಾಣಗಳು ಹಾಳಾಗುತ್ತಿವೆ. ಆದ್ದರಿಂದ ಬಾಗಲಕೋಟೆ ಟು ಕುಡ್ಚಿ ಮಾರ್ಗದ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಬೇಕು ಮತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ನವನಗರ, ಕೆರಕಲಮಟ್ಟಿ, ಶಲ್ಲಿಕೇರಿ, ಖಜ್ಜಿಡೋನಿ, ಲೋಕಾಪುರ ಮಾರ್ಗದ ನಡುವೆ ಪ್ರಯಾಣಿಕರ ರೈಲು ಪ್ರಾರಂಭಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದ್ರು. ಈಗ 2024 ಜನವರಿ ಒಳಗ ಡಿಸೆಂಬರ್ ಒಳಗ ಈ ಲೋಕಾಪುರ CRS ಅಂದ್ರೆ ಚೀಫ್ ರೈಲ್ವೆ ಸೇಫ್ಟಿ ಆಫೀಸರ್ ಬಂದು ಇನ್ಸ್ಪೆಕ್ಷನ್ ಮಾಡಿ ಈ ಮಾರ್ಗ ರೈಲ್ವೆ ಓಡ್ಸಾಕ ಯೋಗ್ಯ ಐತಿ, ಇದು ಪ್ಯಾಸೆಂಜರ್ ರೈಲು ಓಡಿಸ್ಬೇಕಂತ ಹೇಳಿ ಈಗಾಗಲೇ ಪರ್ಮಿಷನ್ ಕೊಟ್ಟಾರ. ಆದ್ರೆ ನಾವು ಈ ಭಾಗದ ಸಂಸದರಿಗಾಗ್ಲಿ, ಸಚಿವರುಗಳಿಗಾಗ್ಲಿ ಮತ್ತು ರಾಜ್ಯ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಿಗೆ ಗಮನಕ್ಕೆ ತಂದೆವು. ರೈಲ್ವೆ ಅಧಿಕಾರಿಗಳಿಗೆ ಮುಖ್ಯವಾಗಿ ಅವ್ರ ಗಮನಕ್ಕೂ ತಂದ್ರು ಕೂಡ ಈವರೆಗೂ ಆ ರೈಲ್ವೆ ಮಾರ್ಗದೊಳಗ ರೈಲ್ವೆ ಅಡ್ಡಾಡ್ಸಕ್ ತಯಾರಿಲ್ಲ ಅವರು. ಆದ್ರ ಈಗ ಹಿಂದೆ ಏನ ಇವತ್ತ ಬಾಗಲಕೋಟೆ, ನವನಗರ, ಸೂಳಿಕೆರೆ, ಕೆರಕಲಮಟ್ಟಿ, ಶಲ್ಲಿಕೆರೆ, ಖಜ್ಜಿಡೋನಿ, ಇದು ಲೋಕಾಪುರ ಈ ರೈಲು ನಿಲ್ದಾಣಗಳ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡ್ಯಾರ. ಅದನ್ನ ಉಳಿಬೇಕಂದ್ರ ಇಲ್ಲೇ ಪ್ಯಾಸೆಂಜರ್ ರೈಲು ಪ್ರಾರಂಭ ಆಗ್ಲೇಬೇಕು. ಆ ನಿಟ್ಟಿನೊಳಗ ಇವತ್ತ ನಾವು ಲೋಕಾಪುರದೊಳಗೆ ಸಭೆ ಸೇರಿ ಎಲ್ಲಾ ಹಿರಿಯರು, ಪ್ರಜ್ಞಾವಂತರು, ಪತ್ರಿಕಾ ಮಿತ್ರರು, ಎಲ್ಲಾ ಸಂಘಟನೆಯವರು ಸೇರಿ ಸರ್ಕಾರಕ್ಕೆ ನಾವು ಇವತ್ತ ಒಂದು ಮನವಿಯನ್ನ ಮಾಡ್ಕೊಂಡಿವು, ಒತ್ತಾಯನ ಮಾಡಿವು. ಇಲ್ಲಿ ರೈಲ್ವೆ ಅವಶ್ಯವಾಗಿ ರೈಲ್ವೆ ಪ್ರಾರಂಭ ಮಾಡಬೇಕು, ಇಲ್ಲಂದ್ರ ಮುಂಬರುವ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ನಾವು ಮಾಡ್ತೀವಿ ಅಂತೇಳಿ ಇವತ್ತು ತೀರ್ಮಾನ ಮಾಡ್ಯಾರ. ಅದಕ್ಕೆ ದಯವಿಟ್ಟು ರೈಲ್ವೆ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ರೈಲ್ವೆ ಮಂತ್ರಾಲಯಕ್ಕೆ ನಾ ಆಗ್ರಹಪಡಿಸ್ತೀನಿ, ಅತಿ ಶೀಘ್ರ ಇಲ್ಲಿ ರೈಲ್ವೆ ಸೇವೆ ಪ್ರಾರಂಭ ಮಾಡ್ಲಿಲ್ಲ ಅಂದ್ರ ಬಹಳ ಬಿಸಿ ತಟ್ಟಿಸುವಂತ ಹೋರಾಟ ಮಾಡ್ಬೇಕಾಗತ್ತಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆಯನ್ನ ಕೊಡ್ತೀನಿ. ನಾ ಕುತುಬುದ್ದೀನ್ ಖಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ. ನಮ್ಮ ಜೊತೆ ಎಲ್ಲ ಹಿರಿಯರು ಮತ್ತು ಮಹಿಳಾ ಪ್ರತಿನಿಧಿಗಳು ಇದ್ದಾರೆ. ಭೀಮ್ವಾದ್ ನ್ಯೂಸ್, ಲೋಕಾಪುರ.